ಖ್ಯಾತ ವಕೀಲ ಕಣಿವೆ ಯೋಗೇಶ್ ಅಪಘಾತದಲ್ಲಿ ನಿಧನ. ನಮಸ್ಕಾರ ವೀಕ್ಷಕರೇ, ಜನಪರ ಸುದ್ದಿಗೆ ಸ್ವಾಗತ. ನಾವಿಂದು ಖ್ಯಾತ ವಕೀಲರು, ಟಿಎಪಿಸಿಎಂಎಸ್ನ ಮಾಜಿ ನಿರ್ದೇಶಕರು ಹಾಗೂ ತಾಲೂಕಿನಲ್ಲಿ ಅಪ್ಪಟ ಜೆಡಿಎಸ್ ಮುಖಂಡರಾಗಿ ಮತ್ತು ದಲಿತ ಸಂಘರ್ಷ ಸಮಿತಿಯ ನಿಷ್ಠಾವಂತ ಕಾರ್ಯಕರ್ತರಾಗಿ ಕೆಲಸ ನಿರ್ವಹಿಸುತ್ತಾ ಮಂಡ್ಯ ಜಿಲ್ಲೆಯ ವ್ಯಾಪ್ತಿಗೆ ಒಳಪಡುವ ತಾಲೂಕಿನಲ್ಲಿ ಎಲ್ಲೇ ಅನ್ಯಾಯ ನಡೆದರೂ ಸ್ಥಳಕ್ಕೆ ಧಾಮಿಸಿ ನ್ಯಾಯದ ಪರ ಹೋರಾಡುತ್ತಾ ತಮ್ಮದೇ ಆದ ಛಾಪು ಮೂಡಿಸಿ ಹೋರಾಟವನ್ನು ಮಾಡಿಕೊಂಡು ಕೆಲಸ ನಿರ್ವಹಿಸುತ್ತಿದ್ದ ಕಣಿವೆ ಯೋಗೇಶ್ ಅವರು ದಿನಾಂಕ 18/5/2026 ಸೋಮವಾರ ಸಾಯಂಕಾಲ 4 ಗಂಟೆ ಸಮಯದಲ್ಲಿ ಪಾಂಡವಪುರದಿಂದ ಕೆಆರ್ಪೇಟೆ ಮಾರ್ಗವಾಗಿ ಹೋಗುವ ರಸ್ತೆ ಮಧ್ಯೆ ಕೆ ಮಳ್ಳೇನಹಳ್ಳಿ ಗೇಟ್ ಬಳಿ ಕೆಎಸ್ಆರ್ಟಿಸಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಅಪಘಾತ ಸಂಭವಿಸಿದೆ. ಕೂಡಲೇ ಬಸ್ಸಿನ ಚಾಲಕ ಕೆಳಗಿಳಿದು ಕಾರಿನ ಗ್ಲಾಸ್ ಅನ್ನು ಒಡೆದು ಕಣಿವೆ ಯೋಗೇಶ್ ಅವರನ್ನು ಹೊರತೆಗೆದು ಸಿಪಿಆರ್ ಮಾಡಿದ್ದಾರೆ. ಆದರೆ ಪ್ರಯೋಜನ ಆಗದೆ ಅವರು ಸ್ಥಳದಲ್ಲೇ ಸಾವನ್ನಪ್ಪಿರುವುದು ದುಃಖಕರದ ನೋವನ್ನು ಉಂಟು ಮಾಡಿದೆ. ಪಾಂಡವಪುರ ಉಪವಿಭಾಗೀಯ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಪೋಸ್ಟ್ ಮಾರ್ಟಂ ಮುಗಿದ ನಂತರ 19/5/2026 ಮಂಗಳವಾರ ಸುಮಾರು 12 ಗಂಟೆ ಸಮಯಕ್ಕೆ ಕಣಿವೆಕಪ್ಪಲು ಗ್ರಾಮದಲ್ಲಿ ಅವರ ಸ್ವಂತ ಜಮೀನಿನಲ್ಲಿ ಅಂತ್ಯಕ್ರಿಯೆ ನಡೆಯಲಿದೆ ಎಂದು ಕುಟುಂಬಸ್ಥರು ತಿಳಿಸಿದ್ದಾರೆ. ಹೌದು, ಪಾಂಡವಪುರ ತಾಲೂಕು ಚಿನಕುರಳಿ ಹೋಬಳಿ ವ್ಯಾಪ್ತಿಗೆ ಬರುವ ಕಣಿವೆಕಪ್ಪಲು ಗ್ರಾಮದ ದಲಿತ ಮುಖಂಡ ಕಣಿವೆ ಯೋಗೇಶ್ ಅವರು ವೃತ್ತಿಯಲ್ಲಿ ವಕೀಲರಾಗಿ ಹಾಗೂ ಸಮಾಜ ಸೇವಕರಾಗಿ ಬಡವರ ಕಷ್ಟಕ್ಕೆ ನೆರವಾಗುತ್ತಾ ಬಡವರ ಮಕ್ಕಳಿಗೆ ಪುಸ್ತಕ, ಬ್ಯಾಗ್ ಹಾಗೂ ಇತರೆ ಸಾಮಗ್ರಿಗಳನ್ನು ನೀಡುತ್ತಾ ತಾಲೂಕಿನಲ್ಲಿ ಹಿರಿಯ ದಲಿತರ ಮುಖಂಡರ ಸಾಲಿನಲ್ಲಿ ಒಬ್ಬರಾಗಿದ್ದರು. ದಲಿತರ ಕಲ್ಯಾಣ ಕಾರ್ಯಕ್ರಮದಲ್ಲಿ ಮುಂದೆ ನಿಂತು ಭಾಗವಹಿಸುತ್ತಾ ಯುವಕರ ಪೀಳಿಗೆಗೆ ಆಶಾಕಿರಣರಾಗಿದ್ದರು. ಆದರೆ ಇಂದು ಅವರ ವಿಧಿ ಆಟವೇ ಬೇರೆಯಾಗಿತ್ತು. ಕಾಣದ ಕಡಲತ್ತ ಪಯಣ ಬೆಳೆಸಿರುವ ಕಣಿವೆ ಯೋಗೇಶ್ ಅವರಿಗೆ ಮತ್ತೊಮ್ಮೆ ಹುಟ್ಟಿ ಬನ್ನಿ ಎಂದು ತಿಳಿಸುತ್ತಾ ವಿದಾಯಗಳನ್ನು ನಮನಗಳನ್ನು ಸಲ್ಲಿಸುತ್ತಾ ಭಾವಪೂರ್ವ ಶ್ರದ್ಧಾಂಜಲಿಯನ್ನ ಸಲ್ಲಿಸೋಣ. ನಂಬರ್ ಆಫ್ ಕೇಸಸ್ ಕೊಟ್ಟಿದ್ರಿ, ಸಾಕಷ್ಟು ಕೇಸಲ್ಲಿ ನಮ್ಮದೇ ಕೇಸಲ್ಲಿ ಕೊಟ್ಟಿದ್ರೆ ನೀವಲ್ಲ, ನಮ್ಮದೇ ಕೇಸಲ್ಲಿ ದುಡ್ಡು ಕೊಟ್ಟಿದ್ದಾರೆ. 2 ಲಕ್ಷ ಹಾಸ್ಪಿಟಲ್ ಕೊಟ್ಟಿದ್ದಾರೆ, ಮೆಡಿಕಲ್ ಬಿಲ್ 8 ಲಕ್ಷ ಹೊಸದಲ್ಲ ಸರ್. ಮಂಡ್ಯ ಹೊಸಬ ರಸ್ತೆ ನೀವು ನನ್ನ ಕೇಸಲ್ಲಿ ಕೊಟ್ಟಿದ್ದೀರಿ. ನಾನು ಆನ್ ಸ್ಪಾಟ್ ತರಿಸ್ತೀನಿ. ಈಗ 6.5 ಲಕ್ಷ ಮೆಡಿಕಲ್ ಬಿಲ್ ಹಾಸ್ಪಿಟಲ್ ಕಟ್ಟಿದ್ದೀರಿ. 8.5 ಲಕ್ಷ ಮೆಡಿಕಲ್ ಬಿಲ್ ಕಟ್ಟಾರೆ. ವಾಗ್ವಾದ ಮಾಡೋದಾಗ್ಲಿ ಅಷ್ಟೇ ಅಲ್ಲ ಸರ್. ಒಂದು ಕುಟುಂಬ ಈತನ ಮೇಲೆ ನಮ್ಮ ಈತನ ನಿರ್ವಹಣೆ ಮಾಡ್ತೀವಿ. 10ರಿಂದ 12 ಜನ ಈತನ ಸಂಪಾದನೆ ಮೇಲೆ ನೀವು 25,000 ಕೊಡ್ತೀರಿ. ಶವ ಸಂಸ್ಕಾರಕ್ಕೂ ಸಾಲಲ್ಲ. ನಿಮ್ಮ ಕೇಸಾಗಿದ್ದರಿಂದ ನೀವು ಕುಟುಂಬದವ್ರ ಪರಿಹಾರ ತಗೊಳ್ಳಕ್ಕೆ 5ರಿಂದ 6 ವರ್ಷ ಬೇಕು. ವಕೀಲಿಂದ ನೀವು ಕಟ್ಟಲ್ಲ ದುಡ್ಡನ್ನ. ಅಲ್ಲಿವರೆಗೆ ನಿರ್ವಹಣೆ ಮಾಡ್ಲಿಕ್ಕೆ ಏನ್ ಮಾಡ್ತೀರ ಸರ್? ನೀವು ಕೊಡೋ ದುಡ್ಡನ್ನ ಇಟ್ಕೊಳ್ಳಿ, ತಕರಾರಿಲ್ಲ. ಏನ್ ಬೇಕು ಅದನ್ನು ಬರ್ಕೊಡ್ತೀವಿ. ನಮಗೆ ಕನಿಷ್ಠ 5 ಲಕ್ಷ ಕೊಡಲೇಬೇಕು ಅವ್ರ ಕುಟುಂಬ ನಿರ್ವಹಣೆಗೆ. 2-3 ವರ್ಷ ಅವ್ರ ಮಗ ಚಿಕ್ಕವನಿದ್ದಾನೆ, ಮೆಜಾರಿಟಿಗೆ ಬಂದು ಅವ್ನು ದುಡಿಯೋವ್ರಿಗೆ ಅದನ್ನು ಅಟ್ಲೀಸ್ಟ್ ಅವ್ರ ಕುಟುಂಬ ನಿರ್ವಹಣೆ ಮಾಡಲಿಕ್ಕೆ ನಾನು ಕೇಳ್ತಿರೋದು, ಕನಿಷ್ಠ ಕೇಳ್ತಿರೋದು ಸರ್ 5 ಲಕ್ಷ. ಇಲ್ಲ ಅಂದ್ರೆ ನಾವು ಧರಣಿ ಖಂಡಿತ ಮಾಡ್ತೀವಿ ಸರ್ ಸ್ಪಾಟಲ್ಲಿ. ಈಗ ನೀವು ಹೇಳ್ತಿರೋದು ಮೇಡಮ್ ಈಗ ಹೇಳಿ ಸರ್, ಇನ್ಸಿಡೆಂಟ್ ಆಗಿರೋದು 4 ಗಂಟೆ 15 ನಿಮಿಷಕ್ಕೆ, ಮೇಡಮ್ಗೆ ಮಾಹಿತಿ ಗೊತ್ತಾಗಿರೋದು 4 ಗಂಟೆ 20 ನಿಮಿಷಕ್ಕೆ. ಅವ್ರು ಬಂದಿರೋದು ನಾವು ಕರೆಸ್ತೀವಿ ಅಂತ ನಿಮ್ಗೆ ಕರೆಸಿದ್ರು ಎಷ್ಟು ಗಂಟೆಗೆ? 5:30ಗೆ. ನೀವು 6 ಗಂಟೆಗೆ ನೀವು 6 ಗಂಟೆಗೆ ಸ್ಪಾಟಿಗೆ ಬಂದು ನೀವೇನು ಹೇಳ್ತೀವಿ? ನಾವು ಮೇಲಾಧಿಕಾರಿಗಳಿಗೆ ನೀವು ಹೇಳ್ಬೇಕೋ ಬೇಡವೋ? ನಮ್ಗೆ ಅದೆಲ್ಲ ಡಿಕ್ಲೇರ್ ಮಾಡ್ತೀರಾ? ನಾವು ಡಿಕ್ಲೇರ್ ಮಾಡಕ್ಕೆ ಅಧಿಕಾರ ಇಲ್ಲ. ಸುಮ್ಮನೆ ಯಾರು ರೋಡ್ ಮಳೆ ಬಂದ್ರೆ ಯಾರು ಮಾತಾಡಬೇಡಿ. ಹಲೋ ಮಾಡಿದ್ದ ಸರ್, ನಮಸ್ತೆ. ನೋಡಿ ಮಾತಾಡಿ, ಸೆಕ್ರೆಟರಿ ಮಾತಾಡ್ತಾರೆ ಅಂತ ನೀವು ಕೊಡಿ ಅವ್ರಿಗೆ.